ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಒಂದ್ ಕಡೆ ಹೇಳ್ತಾರೆ. ನಾನು ಹೇಳೋದು ಇಡೀ ರಾಜ್ಯಕ್ಕೆ 60,000 ಕೋಟಿ ನಷ್ಟ ಆಗಿದೆ. ಅಂದ್ರೆ 6.5 ಕೋಟಿ ಜನಕ್ಕೆ ನಷ್ಟ ಆಗಿದೆ. ಅದ್ರ ಬಗ್ಗೆ ಮಾತಾಡ್ಲಿ ಅವರು. ಯಾರಿಗ ಅನ್ಯಾಯ ಆಗಿದೆ? ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಯಾರಿಂದ ಅನ್ಯಾಯ ಆಗಿದೆ? ಮೋದಿ ಸರ್ಕಾರದಿಂದ ಅನ್ಯಾಯ ಆಗಿದೆ. ಗುಜರಾತ್ಗೆ ಎಷ್ಟು ಬೇಕಾದ್ರೂ ಕೂಡ ಹಣ ಕೊಡ್ತಾರೆ, ಎಷ್ಟು ಪ್ರಾಜೆಕ್ಟ್ ಬೇಕಾದ್ರೂ ಅಲ್ಲಿ ಮಾಡಿಸ್ತಾರೆ. ಕರ್ನಾಟಕ ಡಬಲ್ ಇಂಜಿನ್ ಸರ್ಕಾರ ಇಟ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ, ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ? ಇಡೀ ರಾಜ್ಯಕ್ಕೆ ಅನ್ಯಾಯ ಆದ್ರೆ ಅದು ದೊಡ್ಡ ವಿಚಾರ ಅಲ್ವಾ? ಅದೇ ತಾನೇ ದೊಡ್ಡ ವಿಷಯ. ಸೊ ಇವತ್ತು ಇದು ಮೂಲಭೂತವಾದಂತ ಪ್ರಶ್ನೆಗಳು. ನೋಡಿ, ಎಷ್ಟು ರಾಮ ಮಂದಿರಗಳು ದೇಶದಲ್ಲಿದೆ. ಈ ರಾಮ ಮಂದಿರ ಕೂಡ ಆಗಿದೆ, ಸ್ವಾಗತ ಮಾಡ್ತೀವಿ, ಖಂಡಿತ ಒಳ್ಳೇದು. ರಾಮ ಮಂದಿರ ಆಗ್ತಾ ಇರೋದು ನಮ್ಗೆಲ್ರಿಗೂ ಸಂತೋಷ ಇದೆ. ಈ ದೇಶದಲ್ಲಿ ಪ್ರತಿಯೊಂದು ಊರ್ನಲ್ಲೂ ಒಂದು ರಾಮ ಮಂದಿರ ಇದೆ. ಒಂದು ಗ್ರಾಮಕ್ಕೆ ಹೋದ್ರೆ ಒಂದು ರಾಮ ಮಂದಿರ ಇದೆ. ರಾಮ ಮಂದಿರ ಕಟ್ಟಬೇಕಾದ್ರೆ ಯಾವ್ದೋ ರಾಜಕೀಯ ಪಕ್ಷ ಬೇಕಾಗಿಲ್ಲ ಅಲ್ವಾ? ರಾಮ ಮಂದಿರಕ್ಕೆ ಆಗ್ಬೇಕಾದ್ರೆ ಯಾವ್ದೋ ರಾಜಕೀಯ ಪಕ್ಷ ಬೇಕಾಗಿಲ್ಲ. ಎಷ್ಟು ರಾಮ ಮಂದಿರಗಳು ಕಟ್ಟಿದ್ದೇವೆ, ಎಷ್ಟು ಮಂದಿರಗಳು ಕಟ್ಟಿದ್ದೇವೆ. ಈಗ ಆರಾಧನಾ ಯೋಜನೆ, ಎಲ್ಲ ಗುಡಿಗಳನ್ನ ಉದ್ಧಾರ ಮಾಡುವಂತ ಯೋಜನೆ ಯಾರು ತಗೊಂಡ್ಬಂದ್ರು? ಕಾಂಗ್ರೆಸ್ ಪಕ್ಷ ತಾನೆ. ಎಲ್ಲ ಹಳ್ಳಿ ಗ್ರಾಮಗಳಲ್ಲಿ ಇರುವಂತ ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ತಗೊಂಡ್ಬಂದಂತ ಯೋಜನೆ ಯಾರು? ಆರಾಧನಾ ಯೋಜನೆ ನಾವೇ. ಬೇಕಾದಷ್ಟು ನೋಡಿ, ಇವೆಲ್ಲ ಇಶ್ಯೂಸ್ ಬೇರೆ. ಎಲ್ಲರೂ ಕೂಡ ಅದನ್ನ ಗೌರವಿಸ್ತೀವಿ. ಧರ್ಮದ ಬಗ್ಗೆ ಎಲ್ರಿಗೂ ಗೌರವ ಇದೆ. ಯಾವ ಧರ್ಮ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಎಲ್ಲಾ ಧರ್ಮಗಳ ಬಗ್ಗೆ ನಮ್ಗೆ ಗೌರವ ಇರಬೇಕು. ಗೌರವ ಇಟ್ಕೊಂಡೆ ನಾವು ಅದೇ ರೀತಿಯಾಗಿ ನಡಿಬೇಕು. ಯಾರನ್ನು ಕೂಡ ದ್ವೇಷ ಮಾಡಬಾರ್ದು. ಯಾವ ಧರ್ಮ ಯಾರ ಸ್ವತ್ತು ಕೂಡ ಅಲ್ಲ ಅಲ್ವಾ? ಹಿಂದೂ ಧರ್ಮ ಯಾರ ಸ್ವತ್ತು ಅಲ್ಲ, ಯಾರ ಆಸ್ತಿನೂ ಅಲ್ಲ. ಯಾವ ಪಕ್ಷದಿಂದ ಹುಟ್ಟಾಕಿರುವಂತ ಧರ್ಮ ಏನಲ್ಲ ಅದು. ಯಾವ ಒಬ್ಬ ನಾಯಕರಿಂದ ಧರ್ಮ ರಕ್ಷಣೆ ಏನಾಗೋದಿಲ್ಲ. ಸಾವಿರಾರು ವರ್ಷ ಇತಿಹಾಸ ಇದೆ ಹಿಂದೂ ಧರ್ಮಕ್ಕೆ. ಅದರಿಂದ ಏನೋ ಇವತ್ತು ಇವರ ಒಂದು ಮಾತು ಕೇಳ್ಬಿಟ್ರೆ ಇವರೊಬ್ಬರೇ ಹಿಂದೂಗಳು, ಬೇರೆ ಯಾರು ಹಿಂದೂಗಳಲ್ಲ. ಅವ್ರ ಜೊತೆಲಿದ್ರೆ ಹಿಂದೂ, ಅವ್ರ ವಿರೋಧಿ ಆದ್ರೆ ಅವ್ರ ಹಿಂದೂಗಳಲ್ಲ. ಈ ತರದ ಭಾವನೆ ದೇಶವನ್ನು ಒಡಿತಾ ಇರ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇರೋದು. ದೇಶವನ್ನ ಒಡೆಯುವಂತ ಕೆಲಸ, ಜನರ ಮನಸ್ಸುಗಳನ್ನ ದ್ವೇಷವನ್ನು ಹುಟ್ಟಾಕುವಂತ ಕೆಲಸ ಜನರು ಜೋಡಿಸ್ಬೇಕು ತಾನೆ, ಅದು ಮಾಡ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.